ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯದಲ್ಲಿ ಯೋಬನು 14ನೇ ಅಧ್ಯಾಯ 1ರಿಂದ 5ನೇ ವಚನ. ಯೋಬನು 14ನೇ ಅಧ್ಯಾಯ 1ರಿಂದ 5ನೇ ವಚನ. ಸ್ತ್ರೀಯಲ್ಲಿ ಹುಟ್ಟಿದ ಮನುಷ್ಯನು ಅಲ್ಪಾಯುಷ್ಯನಾಗಿಯೂ ಕಳವಳದಿಂದ ತುಂಬಿದವನಾಗಿಯೂ ಇರುವನು. ಹೂವಿನ ಹಾಗೆ ಅರಳಿ ಬಾಡುವನು, ನೆರಳಿನಂತೆ ನಿಲ್ಲದೆ ಓಡಿ ಹೋಗುವನು. ನೀನಿಂಥವನಾದ ನನ್ನ ಮೇಲೆ ಕಣ್ಣಿಟ್ಟು ನಿನ್ನ ನ್ಯಾಯಸ್ಥಾನಕ್ಕೆ ನನ್ನನ್ನು ಬರಮಾಡುವಿಯಾ? ಅಶುದ್ಧದಿಂದ ಶುದ್ಧವು ಉಂಟಾದೀತೆ, ಎಂದಿಗೂ ಇಲ್ಲ. ಮನುಷ್ಯನ ದಿನಗಳು ಎಷ್ಟೇ ಎಂಬುದು ತೀರ್ಮಾನವಾಗಿದೆಯಲ್ಲ. ಅವನ ತಿಂಗಳುಗಳ ಲೆಕ್ಕವು ನಿನಗೆ ಗೊತ್ತು, ದಾಟಲಾರದ ಗಡಿಗಳನ್ನು ಅವನಿಗೆ ನೇಮಿಸಿದ್ದಿ ಎಂಬುದೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವಕಾಶವನ್ನು ಕೊಟ್ಟಂಥ ಬಿಗ್ ಜೆ ಮೀಡಿಯಾ ಅವರೆಲ್ಲ ತಂಡದವರಿಗೆ ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುತ್ತೆ. ಈ ವಾಕ್ಯವನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಯನ್ನು ತಿಳಿಸ್ತೇನೆ. ನಾವು ಪ್ರಾರ್ಥನೆ ಮಾಡುವ. ದೇವರ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಕೇಳುವವರು ಮಾತ್ರವೇ ಆಗಿರದೆ ಅದನ್ನು ಅನುಸರಿಸಿ ಜೀವಿಸೋಣ. ಅಪ್ಪ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಿನ್ನ ವಾಕ್ಯ ಅದು ನಮ್ಮ ಕಾಲಿಗೆ ದೀಪ, ದಾರಿಗೆ ಬೆಳಕಾಗಿದೆ. ನಿನ್ನ ವಾಕ್ಯವನ್ನು ನಾವು ಕೇಳಿ ಸ್ವಾಮಿ ನಾವು ಬಿಟ್ಟು ಬಿಡದೆ ಅದು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವ ಹಾಗೆ ನೀನು ಕೃಪೆ ಕೊಡು. ನಿನ್ನ ವಾಕ್ಯವೇ ಸತ್ಯವು ಮತ್ತು ಆ ಸತ್ಯದಲ್ಲಿ ನಾವು ಜೀವಿಸುವ ಹಾಗೆ ನಮ್ಮ ನಿನ್ನ ಆತ್ಮನ ಮೂಲಕ ಬಲಪಡಿಸು. ನೀನೇ ನಮ್ಮ ಸಂಗಡ ಮಾತನಾಡು ಸ್ವಾಮಿ. ಕೇಳುವಂಥವರೆಲ್ಲರ ಜೀವಿತದಲ್ಲಿ ಸ್ವಾಮಿ ಅದು ಆಶೀರ್ವಾದದಾಯಕವಾಗಿ ಅವರ ಜೀವಿತದಲ್ಲಿ ಕರ್ತನೆ ಅವರ ನಂಬಿಕೆಯಲ್ಲಿ ಇನ್ನೂ ಕೂಡ ಬಲ ಹೊಂದುವ ಹಾಗೆ ಕೃಪೆ ಕೊಡು ಸ್ವಾಮಿ. ನಿನಗೆ ಮಹಿಮೆ ಉಂಟಾಗಲಿ. ಆಮೇನ್. ಯೋಬನ ಪ್ರವಾದನೆ ಗ್ರಂಥದಲ್ಲಿ 14ನೇ ಅಧ್ಯಾಯ ನಾವು 1ರಿಂದ 5ನೇ ವಚನ ಧ್ಯಾನಿಸೋಣ. ಮನುಷ್ಯನ ಜೀವಿತ ಸ್ಥಿರವಿಲ್ಲದಂಥ ಜೀವಿತ ಪ್ರಿಯರೇ. ಮನುಷ್ಯನ ಆಯುಷ್ಕಾಲ ಯಾವಾಗ ಮುಗಿದು ಹೋಗ್ತದೆ ಗೊತ್ತಿಲ್ಲ. ನಾವು ಈ ಲೋಕವನ್ನು ನೋಡುವಾಗ ಬಹಳ ಆಶ್ಚರ್ಯವಾಗಿ ಕಾಣ್ತೇವೆ. ಮನುಷ್ಯನ ಆಯುಷ್ಯ ಯಾವಾಗ ಮುಗಿದು ಹೋಗುತ್ತದೆ ಗೊತ್ತಿಲ್ಲ. ಒಂದು ಭಯದ ವಾತಾವರಣ, ಮರಣದ ಭಯ. ಅದಕ್ಕೆ ಯೋಬನು ಈ ರೀತಿಯಲ್ಲಿ ಹೇಳ್ತಾನೆ, ಸ್ತ್ರೀಯಲ್ಲಿ ಹುಟ್ಟಿದ ಮನುಷ್ಯನು ಅಲ್ಪಾಯುಷ್ಯನಾಗಿಯೂ ಕಳವಳದಿಂದ ತುಂಬಿದವನಾಗಿಯೂ ಇರುವನು. ಹೂವಿನ ಹಾಗೆ ಅರಳಿ ಬಾಡುವನು, ನೆರಳಿನಂತೆ ನಿಲ್ಲದೆ ಓಡಿ ಹೋಗುವನು ಎಂಬುದಾಗಿ. ನಮ್ಮ ಜೀವಿತ ಸ್ಥಿರವಿಲ್ಲದಂಥ ಜೀವಿತ. ನಮ್ಮ ಜೀವಿತ ಈ ಲೋಕದಲ್ಲೇ ನಾವು ಜನಿಸಿ ಬರುವಾಗಲೇ ದೇವರು ಒಂದು ಆಯುಷ್ಕಾಲ ಇಟ್ಟಿದ್ದಾನೆ. ಅದು ಯಾವಾಗ ಮುಕ್ತಾಯವಾಗ್ತದೆ ನಮಗೆ ಗೊತ್ತಿಲ್ಲ. ನಮ್ಮ ಮರಣ ಯಾವಾಗ, ಎಲ್ಲಿ, ಹೇಗೆ ಎಂಬುದಾಗಿ ಯಾರು ಹೇಳದಂಥ ಪರಿಸ್ಥಿತಿಯಾಗಿದೆ ಪ್ರಿಯರೇ. ಆದರೆ ಈ ಲೋಕದಲ್ಲಿ ನಮಗೆ ಕೊಡಲ್ಪಟ್ಟಂಥ ಆಯುಷ್ಕಾಲ, ದೇವರು ಅನುಗ್ರಹ ಮಾಡಿದಂಥ ಈ ಆಯುಷ್ಕಾಲದಲ್ಲಿ ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸ್ತದೆ ಪ್ರಿಯರೇ. ಆದ್ದರಿಂದ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಯಾಕೆ ದೇವರು ನನ್ನನ್ನು ಈ ಲೋಕಕ್ಕೆ ಬರಮಾಡಿದ್ದಾನೆ? ನನಗೊಂದು ಆಯುಷ್ಕಾಲ ದೇವರು ಇಟ್ಟಿದ್ದಾನೆ. ಆ ಆಯುಷ್ಕಾಲ ನಾನು ದೇವರಿಗೋಸ್ಕರ ಈ ಲೋಕದಲ್ಲಿ ಜೀವಿಸಬೇಕೆಂಬಂಥ ಒಂದು ತೀರ್ಮಾನ ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ನಮ್ಮ ನಂಬಿಕೆಯನ್ನು ಇನ್ನೂ ದೃಢವಾಗಿ ದೃಢ ಚಿತ್ತದಿಂದ ನಾವು ನಿಲ್ಲಬೇಕಾಗಿದೆ. ನಾವು ನಂಬಿಕೆಯನ್ನು ಕಾಪಾಡಿಕೊಳ್ಬೇಕಾಗಿದೆ. ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ದೇವರ ವಾಕ್ಯಾನುಸಾರ ನಾವು ಜೀವಿಸ್ತಾ ಇದ್ದೇವ ಈ ಲೋಕದಲ್ಲಿ. ದೇವರು ನನಗೆ ಕೊಟ್ಟಂಥ ಅಮೂಲ್ಯವಾದಂಥ ಈ ಆಯುಷ್ಕಾಲ. ಈ ಲೋಕದಲ್ಲಿ ನಾವು ಪ್ರವಾಸಿಗಳು, ಪರದೇಶಸ್ಥರು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ನಾವು ಮಣ್ಣಿನಿಂದ ಬಂದವರು, ತಿರುಗಿ ನಮ್ಮ ಮಣ್ಣಿಗೆ ಸೇರತಕ್ಕವರು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ನಮ್ಮಲ್ಲಿ ಒದಗಿರುವಂಥ ಶರೀರ, ಆತ್ಮ, ಪ್ರಾಣ
ದೇವರು ಆದಾಮನನ್ನು ಸೃಷ್ಟಿ ಮಾಡುವಾಗ ನೆಲದ ಮಣ್ಣಿನಿಂದ ಆತನನ್ನು ರೂಪಿಸಿ ದೇವರು ಜೀವಶ್ವಾಸವನ್ನು ಕೊಟ್ಟ, ಶರೀರವನ್ನು ಮಾಡಿ ಆ ಜೀವಶ್ವಾಸವನ್ನು ಕೊಟ್ಟಾಗ ಮನುಷ್ಯನು ಬದುಕುವ ಪ್ರಾಣಿಯಾದನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ದೇವರ ಸೃಷ್ಟಿಗಳು, ನಾವು ಸೃಷ್ಟಿಕರ್ತನನ್ನು ಆರಾಧಿಸುವವರು ಪ್ರಿಯರೇ. ಆದ್ದರಿಂದ ನಮಗೆ ಈ ಲೋಕದಲ್ಲಿ ದೇವರು ಒಂದು ಆಯುಷ್ಕಾಲ ಇಟ್ಟಿದ್ದಾನೆ. ನಾವು ಶಾಶ್ವತವಾಗಿ ಈ ಲೋಕದಲ್ಲಿ ಜೀವಿಸುವವರಲ್ಲ. ಆದ್ದರಿಂದ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ನಾವು ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೇವೆ? ದೇವರಿಗೆ ಮೆಚ್ಚುಗೆ ತರುವಂಥ ಜೀವಿತವನ್ನು ನಾವು ನಡೆಸ್ತಾ ಇದ್ದೇವಾ? ಕ್ರಿಸ್ತನ ನಂಬಿದಂಥ ಕ್ರೈಸ್ತರೆನಿಸಿಕೊಳ್ಳುವಂಥ ನಾವುಗಳು, ವಿಶ್ವಾಸಿಗಳು, ನಿಜವಾದಂಥ ಕ್ರಿಸ್ತಿಯ ಜೀವಿತ ನಮ್ಮಲ್ಲಿದೆಯಾ ಪ್ರಿಯರೇ? ನಾವು ಆಲೋಚನೆ ಮಾಡಿಕೊಳ್ಬೇಕಾಗಿದೆ. ನಮಗೆ ದೇವರ ಮೇಲೆ ನಂಬಿಕೆ ಇದೆಯಾ? ವಾಕ್ಯ ಕೂಡ ನಮಗೆ ಪೌಲನು ತನ್ನ ಪತ್ರಿಕೆಯಲ್ಲಿ ಬರೆಯುವಾಗ ಹೇಳ್ತಾನೆ. 2 ಕೊರಿಂಥಿಯ 13ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ ಅಲ್ಲಿ 5ನೇ ವಚನ ಈ ರೀತಿಯಲ್ಲಿ ಹೇಳ್ತದೆ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ ಎಂಬುದಾಗಿ. ನಿಜವಾಗಿ ಕ್ರಿಸ್ತ ನಂಬಿಕೆಯಲ್ಲಿ ನಾವು ಇದ್ದೇವಾ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಮತ್ತು ಪರಿಶೋಧಿಸಿಕೊಳ್ಳಬೇಕೆಂಬುದಾಗಿ ಇಲ್ಲಿ ಪೌಲನು ಹೇಳ್ತಾನೆ. ಆ ನಂಬಿಕೆಯಲ್ಲಿ ನಾವು ಇದ್ದೇವಾ ಪ್ರಿಯರೇ, ಅಥವಾ ನಾವು ನಂಬಿಕೆಯನ್ನೇ ಕಳೆದುಕೊಂಡಿದ್ದೇವಾ? ನಮ್ಮ ನಂಬಿಕೆ ಏನು? ನಮ್ಮ ನಂಬಿಕೆಗೆ ಆಧಾರ ದೇವರ ವಾಕ್ಯವಾಗಿದೆ. ಅದರಿಂದ ಈ ಲೋಕದಲ್ಲಿ ಜೀವಿಸುವಂಥ ನಾವುಗಳು ನಿಜವಾಗಿ ನಾವು ಜೀವಿಸ್ತಾ ಇದ್ದೇವೆ ಮತ್ತು ಯಾವ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ? ದೇವರು ಜೀವಶ್ವಾಸವನ್ನು ನಮಗೆ ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ದೇವೆ, ಆದರೆ ಯಾವ ರೀತಿಯಲ್ಲಿ ನಾವು ಬದುಕುತ್ತಾ ಇದ್ದೇವೆ? ಬೇಕಾಬಿಟ್ಟಿಯಾಗಿ ನಮಗೆ ಬೇಕಾದ ಹಾಗೆ ನಾವು ಜೀವಿಸ್ತಾ ಇದ್ದೇವಾ? ಆದರೆ ನಮಗೆ ದೇವರ ವಾಕ್ಯ ಏನು ಬೋಧಿಸ್ತದೆ? ಆ ರೀತಿಯಲ್ಲಿ ನಾವು ಜೀವಿತವನ್ನು ಮಾಡುವುದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವಾ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಂಡು ದೇವರ ಬಳಿಗೆ ಬರಬೇಕಾಗಿದೆ. ಅದಕ್ಕೆ ಪೇತ್ರನು ಕೂಡ ನಮಗೆ ಸ್ಪಷ್ಟವಾಗಿ ಹೇಳ್ತಾನೆ. ಪೇತ್ರನು ಬರೆದ ಪತ್ರಿಕೆಯಲ್ಲಿ ನಾವು ಅದನ್ನು ಓದಿ ತಿಳಿದುಕೊಳ್ಳುವುದಾದರೆ, ಪೇತ್ರನು ಬರೆದ ಪತ್ರಿಕೆಯಲ್ಲಿ ನಮಗೆ ಸ್ಪಷ್ಟವಾಗಿ ಪೇತ್ರನು ಹೇಳ್ತಾನೆ, ನಾವು ಯಾವ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ. 1ನೇ ಪೇತ್ರ 4ನೇ ಅಧ್ಯಾಯ ಅಲ್ಲಿ ಹೆಡ್ಡಿಂಗ್ ಬರೆಯಲ್ಪಟ್ಟಿದೆ. 1ನೇ ಪೇತ್ರ 4ನೇ ಅಧ್ಯಾಯ ಹೆಡ್ಡಿಂಗ್ ಹೇಳ್ತದೆ, ಕ್ರೈಸ್ತರು ಅಜ್ಞಾನಿಗಳ ದುಷ್ಕೃತ್ಯಗಳನ್ನು ವಿಸರ್ಜಿಸಿಬಿಟ್ಟು ಬರುವ ನ್ಯಾಯ ವಿಚಾರಣೆಯನ್ನು ಎದುರು ನೋಡುತ್ತಾ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು ಎಂಬುದಾಗಿ. ಕ್ರೈಸ್ತರು ಅಜ್ಞಾನಿಗಳ ದುಷ್ಕೃತ್ಯಗಳನ್ನು ವಿಸರ್ಜಿಸಿಬಿಟ್ಟು, ಅದನ್ನು ತ್ಯಜಿಸಿಬಿಟ್ಟು, ಅದನ್ನು ವಿರೋಧಿಸಿ ಹಾಗೆ ಮಾಡಿ ನಾವು ಬಂದೇ ನ್ಯಾಯ ತೀರ್ಪು ಉಂಟು, ನ್ಯಾಯ ವಿಚಾರಣೆ ಉಂಟು. ಒಂದು ದಿನ ನಾವು ನ್ಯಾಯಾಧಿಪತಿಯ ಮುಂದೆ ನಿಲ್ಲಬೇಕಾಗಿದೆ. ಅದಕ್ಕೋಸ್ಕರ ನಾವು ಅದನ್ನು ಎದುರು ನೋಡುತ್ತಾ ನಾವು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸ್ತದೆ. ಆದ್ದರಿಂದ 2ನೇ ವಚನ ಹೇಳ್ತದೆ, ಪಾಪದ ವಶದಿಂದ ತಪ್ಪಿಸಿಕೊಂಡವರಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡಿರಿ ಎಂಬುದಾಗಿ. ನೋಡಿ, ನನಗೆ ಕೊಟ್ಟಂಥ ಜೀವಿತ ಕಾಲ ಈ ಲೋಕದಲ್ಲಿ ನಾವು ಇಲ್ಲಿವರೆಗೆ ಒಂದು ವೇಳೆ ನಮಗೆ ಬೇಕಾದ ಹಾಗೆ ನಾವು ಜೀವಿಸಿರಬಹುದು. ಪ್ರಿಯ ಸಹೋದರ ಸಹೋದರಿ, ಮನಸ್ಸು ಬಂದ ಹಾಗೆ ನಾವು ಇಷ್ಟ ಬಂದ ಹಾಗೆ ಈ ಲೋಕದಲ್ಲಿ ಜೀವಿಸಿರಬಹುದು ಕ್ರೈಸ್ತನೆನಿಸಿಕೊಳ್ಳುವಂಥ ನಾವು. ಆದರೆ ಇಲ್ಲಿ ಪೇತ್ರನು ಹೇಳ್ತಾನೆ, ನಿಮಗೆ ಉಳಿದಿರುವಂಥ ಮುಂದಿನ ಜೀವಮಾನ ಕಾಲದಲ್ಲಿ
ಇನ್ನು ಅಲ್ಪ ಆಯುಷ್ಯದಲ್ಲಿ, ಸ್ವಲ್ಪ ಕಾಲದಲ್ಲಿ ಇನ್ನು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ ಎಂಬುದಾಗಿ ಹೇಳ್ತದೆ. ನಾವು ಒಪ್ಪಿಸಿಕೊಡ್ಲಿಕ್ಕೆ ಮನಸ್ಸು ಮಾಡ್ತಾ ಇದ್ದೇವಾ ಪ್ರಿಯ ಸಹೋದರ ಸಹೋದರಿ? ಹೌದು, ನನಗೆ ದೇವರು ಬೇಕು, ನಾನು ದೇವರ ಬಳಿಗೆ ಬರಬೇಕು, ನನ್ನ ಹಳೆಯ ಸಂಗತಿಗಳನ್ನು ನಾನು ಬಿಟ್ಟು ಬಿಡಬೇಕು, ನಾನು ಹೊಸ ಮನುಷ್ಯನಾಗಿ ಲೋಕದಲ್ಲೇ ಜೀವಿಸಬೇಕೆಂಬಂತ ಒಂದು ತೀರ್ಮಾನ ನಮ್ಮ ಜೀವಿತದಲ್ಲಿ ಮಾಡಿಕೊಳ್ಳೋಣ ಪ್ರಿಯರೇ. ಸ್ವಲ್ಪ ಕಾಲ ನಮಗೆ ಇರುವಂಥದ್ದು ಈ ಲೋಕದಲ್ಲಿ. ನಾವು ಶಾಶ್ವತವಾಗಿ ಈ ಲೋಕದಲ್ಲಿ ಬದುಕಲಿಕ್ಕೆ ಬಂದವರಲ್ಲ, ಜೀವಿಸಲಿಕ್ಕೆ ಬಂದವರಲ್ಲ. ನಮಗೊಂದು ಆಯುಷ್ಕಾಲ ದೇವರು ಕೊಟ್ಟಿದ್ದಾನೆ. ಆದರೆ ಈ ಕೊಟ್ಟಂಥ ಈ ಜೀವಿತ ಕಾಲದಲ್ಲಿ ಇದು ಬಹಳ ಅಮೂಲ್ಯ ನಮಗೆ ಜೀವಿತ. ನಾವು ಎಷ್ಟು ವರ್ಷ ಈ ಲೋಕದಲ್ಲಿ ಜೀವಿಸಿದ್ದೇವೆ ಎಂಬುದು ಪ್ರಾಮುಖ್ಯವಲ್ಲ ಪ್ರಿಯ ಸಹೋದರ ಸಹೋದರಿ. ಆದರೆ ಕ್ರೈಸ್ತರೆನಿಸಿಕೊಳ್ಳುವಂಥ ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸಿದ್ದೇವೆ, ದೇವರಿಗೆ ವಿಧೇಯರಾಗಿ ದೇವರ ವಾಕ್ಯದ ಪ್ರಕಾರ ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸಿದ್ದೇವೆ, ಅದು ಬಹಳ ಪ್ರಾಮುಖ್ಯ ಪ್ರಿಯ ಸಹೋದರ ಸಹೋದರಿ. ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಯಾವಾಗ ಈ ಉಸಿರು ನಿಂತು ಹೋಗ್ತದೆ ಗೊತ್ತಿಲ್ಲ, ಆದರೆ ಮುಂದೆ ನಮಗೆ ನಿರೀಕ್ಷೆ ಇದೆ ಪ್ರೇರೆ. ಅನೇಕ ಭಕ್ತರ ವಿಷಯಗಳನ್ನು ನಾವು ನೋಡುತ್ತೇವೆ. ನಿಜವಾಗಿ ಆ ನಂಬಿಕೆಯಲ್ಲಿ ನಾವು ಇದ್ದೇವ, ಆ ನಿರೀಕ್ಷೆ ನಮಗಿದೆಯಾ ಪ್ರಿಯ ಸಹೋದರ ಸಹೋದರಿ? ಅಥವಾ ನಮ್ಮ ಮರಣ ಭಯ ನಮ್ಮನ್ನು ಕಾಡುತ್ತಾ ಇದೆಯಾ? ನಾವು ಮರಣಕ್ಕಾಗಿ ಭಯ ಪಡುವವರಲ್ಲ. ಮುಂದೆ ನಮಗೆ ಜೀವಿತ ಉಂಟು, ಮರಣದಲ್ಲಿ ನಮ್ಮ ಅಂತ್ಯವಲ್ಲ. ಮುಂದೆ ನಮಗೆ ಜೀವಿತವಿದೆ, ಕ್ರಿಸ್ತನೊಂದಿಗಿರುವಂಥ ಜೀವಿತ. ಆ ನಿರೀಕ್ಷೆಯಲ್ಲಿ ನಾವು ಇದ್ದೇವ ಪ್ರಿಯ ಸಹೋದರ ಸಹೋದರಿ. ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ನಾವು ದೃಢವಾದ ತೀರ್ಮಾನದೊಂದಿಗೆ ಮುಂದೆ ಸಾಗಬೇಕಾಗಿದೆ. ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 13ನೇ ವಚನ ಹೇಳ್ತದೆ. ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 13ನೇ ವಚನ ಹೇಳ್ತದೆ, ಎಚ್ಚರವಾಗಿರ್ರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಶೂರರಾಗಿರ್ರಿ, ಬಲಗೊಳ್ಳಿರಿ ಎಂಬುದಾಗಿ. ನೋಡಿ, ಎಚ್ಚರವಾಗಿರ್ರಿ. ಈ ಲೋಕದ ಸ್ಥಿತಿಗತಿಗಳಲ್ಲೇ ನಾವು ದಾಟಿ ಹೋಗುವಾಗ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಲೋಕದ ಪ್ರಕಾರ, ಲೋಕದ ರೀತಿಯಲ್ಲಿ ನಾವು ಜೀವಿಸುವುದಲ್ಲ. ಲೋಕದ ಆಶಾಪಾಶಗಳಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುವುದಲ್ಲ. ನಮಗೊಂದು ಜೀವಿತ ಇದೆ, ಅದು ಅಮೂಲ್ಯವಾದದ್ದು. ಈ ಲೋಕದಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸಬೇಕು? ನಿಜವಾಗಿ ಕ್ರಿಸ್ತ ನಂಬಿಕೆಯಲ್ಲಿ ನಾವು ದೃಢವಾಗಿ ಇಲ್ಲಿದ್ದೇವಾ ಪ್ರಿಯರೇ? ಆ ನಂಬಿಕೆಯನ್ನು ನಾವು ಕಾಪಾಡಿಕೊಂಡಿದ್ದೇವಾ? ಪೌಲನು ಹೇಳ್ತಾನೆ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ ಎಂಬುದಾಗಿ. ನಮ್ಮ ನಂಬಿಕೆ ಯಾವಾಗ ಪ್ರಿಯರೇ? ದೇವರ ವಾಕ್ಯದಲ್ಲಿ ಅಬ್ರಹಾಮನನ್ನು ನೋಡುತ್ತೇವೆ ಪ್ರಿಯರೇ. ಅಬ್ರಹಾಮನು ದೇವರಿಂದ ಕರೆಯಲ್ಪಟ್ಟಂಥ ವ್ಯಕ್ತಿ. ಯೆಹೋಶುವನ ಪ್ರವಾದನೆ ಗ್ರಂಥ 24ನೇ ಅಧ್ಯಾಯ ನಾವು ಓದ್ತಾ ಬರುವುದಾದರೆ, ಅಲ್ಲಿ ದೇವರು ಅನ್ಯ ದೇವರುಗಳನ್ನು ಪೂಜಿಸ್ತಿದ್ದಂಥ ಅಬ್ರಹಾಮನು, ತಮ್ಮ ಮೂಲ ಪಿತೃಗಳು ಪೂಜಿಸ್ತಿದ್ದಂಥ ದೇವರುಗಳನ್ನು ಆತನು ಪೂಜಿಸುತ್ತಿದ್ದಂಥ ವ್ಯಕ್ತಿ. ದೇವರು ಅಲ್ಲಿಂದ ಅವನನ್ನು ಕರೆದ, ವಾಗ್ದಾತ ದೇಶಕ್ಕೆ ಆತನು ಕರೆದ. ಆತನನ್ನು ಆಶೀರ್ವಾದ ನಿಧಿಯನ್ನಾಗಿ ಇಡುತ್ತೇನೆಂಬುದಾಗಿ ಆದಿಕಾಂಡ 12ನೇ ವಚನದಲ್ಲಿ ನಾವು ಓದ್ತಾ ಬರುತ್ತೇವೆ. ತನ್ನ ಅಬ್ರಹಾಮನ 75ನೇ ವರ್ಷದ ಪ್ರಾಯದಲ್ಲಿ ದೇವರು ವಾಗ್ದಾನ ಮಾಡಿದ, ಭೂಲೋಕದೆಲ್ಲ ಕುಲದವರಿಗೆ ನಿನ್ನನ್ನು ಆಶೀರ್ವಾದವಾಗಿ ಇಡ್ತೇನೆ ಎಂಬುದಾಗಿ. ಕರೆದ ಆತನ ಚಿತ್ತಕ್ಕೆ ಕೂಡಲೇ ಆತನು ವಿಧೇಯನಾಗಿ ತನ್ನ ಸ್ವಂತ ಜನರನ್ನು, ಮನೆಯನ್ನು ಬಿಟ್ಟು ಆತನು ಬರ್ತಾನೆ ಪ್ರಿಯರೇ. ದೇವರಿಗೆ ವಿಧೇಯನಾಗಿ ಬರ್ತಾನೆ. ಕೂಡಲೇ ಇಬ್ರಿಯ ನಾವು 11ನೇ ಅಧ್ಯಾಯದಲ್ಲಿ ನಾವು ಓದ್ತಾ ಬರ್ತೇವೆ. 8-9ನೇ ವಚನದ ಪ್ರಕಾರ ಅಲ್ಲಿ ಬರೆಯಲ್ಪಟ್ಟಿದೆ. ಕರೆದ ಆತನ ಚಿತ್ತಕ್ಕೆ ವಿಧೇಯನಾಗಿ ಬರ್ತಾನೆ, ಎಲ್ಲವನ್ನು ಬಿಟ್ಟು. ಮತ್ತು ಈ ಲೋಕದಲ್ಲಿ ಒಂದು ಆಶೀರ್ವಾದ ನಿಧಿ ಆಗಿದೆ. ದೇವರು 25ನೇ ವರ್ಷದ ಪ್ರಾಯದಲ್ಲಿ ವಾಗ್ದಾನ ಮಾಡಿದ್ದ. ಆ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ಇನ್ನೂ 25 ವರ್ಷ ಬೇಕಾಯಿತು.
ಅದನ್ನು ಅನುಗ್ರಹಿಸಿದ, ಸಂತತಿಯ ಮೂಲಕ ದೇವರ ಆಶೀರ್ವಾದಕ್ಕೆ ಪಾತ್ರನಾದ. ಪೌಲನು ರೋಮಾಪುರಕ್ಕೆ ಬರೆಯುವಾಗ, ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಿಂದ ನಾವು ಓದುವುದಾದರೆ, ರೋಮಾಪುರ 4:17ನೇ ವಚನದಿಂದ ಓದುವುದಾದರೆ, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವನಾಗಿಯೂ ಎಲ್ಲದನ್ನು ಇರುವುದಾಗಿ ಕರೆಯುವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ನಿನ್ನ ಸಂತಾನವು ನಕ್ಷತ್ರಗಳ ಅಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲಪಿತೃವಾಗುವೆನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು ಎಂಬುದಾಗಿ. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನ ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ. ದೇವರನ್ನು ಘನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸವಿಟ್ಟು ದೃಢ ನಂಬಿಕೆಯುಳ್ಳವನಾದನು ಎಂಬುದೇ. ಎಂಥ ನಂಬಿಕೆ ಅಬ್ರಹಾಮನದು ಪ್ರಿಯರೇ. ದೇವರ ವಾಕ್ಯ ಅಲ್ಲಿ ಹೇಳ್ತದೆ, ದೇವರಿಗೆ ಒಂದು ಹೆಸರು, ಆತನು ಇಲ್ಲದ್ದನ್ನು ಇರುವುದಾಗಿ ಮಾಡುವ ದೇವರು ಎಂಬುದಾಗಿ. ನಮ್ಮ ಜೀವಿತದಲ್ಲಿ ಏನೂ ಇಲ್ಲ, ಏನೂ ಆಗುವುದಿಲ್ಲ, ಅದನ್ನು ಮಾಡುವಂಥ ದೇವರು ಪ್ರಿಯರೇ. ಇಲ್ಲದ್ದನ್ನು ಇರುವುದಾಗಿ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಆದರೆ ನಮ್ಮ ಜೀವಿತ, ಯಾವುದೇ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಇರಬಹುದು ಪ್ರಿಯರೇ, ನಾವು ಕುಂದಿ ಹೋಗುವುದು ಬೇಡ, ಚಂಚಲಚಿತ್ತರಾಗುವುದು ಬೇಡ, ನಮ್ಮ ನಂಬಿಕೆಯನ್ನು ನಾವು ಬಿಟ್ಟು ಬಿಡುವುದು ಬೇಡ. ನಮಗೊಬ್ಬ ದೇವರಿದ್ದಾನೆ, ಆತನು ನಂಬಿಗಸ್ತನಾದ ದೇವರು. ಅದು ವಾಗ್ದಾನ ಮಾಡಿದ್ದನ್ನು ನೆರವೇರಿಸುವ ದೇವರು ಆತನಾಗಿದ್ದಾನೆ. ಅಬ್ರಹಾಮನು ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನ ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ. ಬದಲಾಗಿ ಆತನು ಪೂರಾ ಭರವಸೆ ಬಿಟ್ಟು ದೇವರಲ್ಲಿ 100ಕ್ಕೆ 100 ಆತನು ಭರವಸೆ ದೇವರಲ್ಲಿಟ್ಟು ದೇವರು ಸಮರ್ಥನೆ ಎಂಬುದಾಗಿ ನಂಬಿ ಆ ಮೂಲಕ ದೇವರನ್ನು ಘನಪಡಿಸುತ್ತಾ, ದೇವರನ್ನು ಮಹಿಮೆಪಡಿಸುತ್ತಾ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆ ಬಿಟ್ಟು ದೃಢ ನಂಬಿಕೆಯುಳ್ಳವನಾದನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಎಂಥ ನಂಬಿಕೆ ಪ್ರಿಯರೇ ಅಬ್ರಹಾಮನದಾಗಿತ್ತು. ಆ ನಂಬಿಕೆಗೆ ಪರೀಕ್ಷೆ ಕೂಡ ಇತ್ತು ಪ್ರಿಯರೇ. ಆದರೆ ಎಂಥ ಸ್ಥಿತಿಗಳು ಬಂದರೂ ಕೂಡ ಅವನು ನಂಬಿಕೆಯನ್ನು ಬಿಡಲಿಲ್ಲ. ದೇವರೆಲ್ಲದಕ್ಕೂ ಸಮರ್ಥನೆಂಬುದಾಗಿ ಅರಿತುಕೊಂಡು ಆ ನಂಬಿಕೆಯನ್ನು ಕಾಪಾಡಿ ದೇವರ ಆಶೀರ್ವಾದಕ್ಕೆ ಆತನು ಪಾತ್ರರಾದ. ಈ ಲೋಕದಲ್ಲಿ ದೇವರು ಅವನಿಗೆ ಕೊಟ್ಟಂಥ ಜೀವಿತ ಕಾಲವನ್ನು ದೇವರಲ್ಲಿ ಆತನು ಕಳೆದ. ಅದರಿಂದ ತಮ್ಮ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳಲಿಲ್ಲ. ಪ್ರಿಯ ಸಹೋದರ ಸಹೋದರಿ, ನಾನೇ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಹೇಳ್ತದೆ. ಅಬ್ರಹಾಮನ ದೇವರೆಂಬುದಾಗಿ ಈ ರೀತಿಯಲ್ಲಿ ಆತನು ತನ್ನ ಹೆಸರನ್ನು ಹೇಳುವುದಕ್ಕೆ ಎಂದಿಗೂ ಕೂಡ ನಾಚಿಕೊಳ್ಳಿಲ್ಲ. ಅಂಥ ಒಬ್ಬ ಅಬ್ರಹಾಮನಾಗಿದ್ದ ಪ್ರಿಯರೇ. ಅಂಥ ಅನೇಕ ಭಕ್ತರನ್ನು ನಾವು ನೋಡುತ್ತೇವೆ. ಅವರು ನಂಬಿಕೆಯಲ್ಲೇ ಜೀವಿಸಿದರು ಪ್ರಿಯರೇ. ಈ ಲೋಕ ನಮಗೆ ಶಾಶ್ವತವಲ್ಲ, ಮುಂದೆ ನಮಗೆ ಇದೆ. ದೇವರು ನಮಗಾಗಿ ಸಿದ್ಧ ಮಾಡಿದಂಥ ಪಟ್ಟಣ, ಅದನ್ನು ನಾವು ಆರೈಸ್ತಾ ಇದ್ದೇವೆ, ಅದನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಅದರಿಂದ ಈ ಲೋಕದಲ್ಲಿ ಅವರು ಪ್ರವಾಸಿಗಳಾಗಿ ಬದುಕಿದ್ರು ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ ನಾವು 11ನೇ ಅಧ್ಯಾಯಕ್ಕೆ ಹೋಗುವಾಗ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 8ನೇ ವಚನ ಹೇಳ್ತದೆ, ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದಾತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹ ಬಾಧ್ಯರಾಗಿದ್ದ ಇಸಾಕನು ಯಾಕೋಬನು ಅವರಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಯಾಕಂದರೆ ನೋಡಿ, ಮುಂದೆ ಬರೆಯಲ್ಪಟ್ಟಿದೆ, ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ
ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು ಎಂಬುದಾಗಿ. ಅವರಿಗೆ ಗೊತ್ತಿತ್ತು, ಪ್ರಿಯ ಸಹೋದರ ಸಹೋದರಿ ಭಕ್ತರಿಗೆ, ಈ ಲೋಕ ನಮಗೆ ಶಾಶ್ವತವಲ್ಲ. ದೇವರು ಈ ಲೋಕದಲ್ಲಿ ನಮಗೊಂದು ಆಯುಷ್ಕಾಲ ಇಟ್ಟಿದ್ದಾನೆ. ಅದರಿಂದ ಈ ಆಯುಷ್ಕಾಲದಲ್ಲಿ ನಾವು ದೇವರಿಗಾಗಿ ಜೀವಿಸಬೇಕು. ಕ್ರಿಸ್ತಿಯ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ನೀತಿಯಲ್ಲಿ ಅವರು ಜೀವಿಸಿದರು. ಪ್ರಿಯರೇ, ಅನೇಕ ಭಕ್ತರ ಸಾಕ್ಷಿಗಳು ಇದೆ. ಅವರ ನಂಬಿಕೆಯ ಅನೇಕ ಸಂಗತಿಗಳು ದೇವರ ವಾಕ್ಯದಲ್ಲಿ ನಮಗೆ ಸಿಗ್ತದೆ. ನಂಬಿ ಅವರು ಜೀವಿಸಿದರು. ಈ ಲೋಕದಲ್ಲಿ ನಾವು ಪ್ರವಾಸಿಗಳು, ಪರದೇಶಸ್ಥರು ಎಂಬುದಾಗಿ ಎಣಿಸಿಕೊಂಡು ಡೇರೆಗಳಲ್ಲಿ ವಾಸಿಸಿದರು. ಯಾಕಂದರೆ ಈ ಲೋಕ ನಮಗೆ ಶಾಶ್ವತವಲ್ಲ. ಮುಂದೆ ನಮಗೆ ಶಾಶ್ವತವಾದಂಥ ಪಟ್ಟಣ ಇದೆ. ಈ ಲೋಕ ಕ್ಷಣಿಕವಾದದ್ದು, ಈ ಲೋಕ ನಶ್ವರ, ನಾಶವಾಗಿ ಹೋಗುವಂಥದ್ದು. ಆದರೆ ನಿತ್ಯ ನಿರಂತರವಾಗಿರುವಂಥ ಆ ಪಟ್ಟಣ, ಪರಲೋಕದ ಬಾಧ್ಯತೆಯನ್ನು ಅವರು ಹೊಂದುವುದಕ್ಕಾಗಿ ತಮ್ಮನ್ನು ತಾವು ಸಿದ್ಧ ಮಾಡಿಕೊಂಡು ಆ ಶಾಶ್ವತವಾದಂಥ ಪಟ್ಟಣವನ್ನು ಆರೈಸಿ ಅವರು ಎದುರು ನೋಡುತ್ತಾ ಇದ್ದರು ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಅದೇ ನಮಗೆ ಶಾಶ್ವತ. ಆದ್ದರಿಂದ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಈ ಲೋಕದಲ್ಲಿ ದೇವರು ನಮಗೆ ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಒಂದು ಆಯುಷ್ಕಾಲ ಇಟ್ಟಿದ್ದಾನೆ. ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ನಾವು ಜೀವಿಸಬೇಕು, ಬದುಕಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸ್ತದೆ. ನಿಜವಾಗಿ ನಾವು ದೇವರ ವಾಕ್ಯಾನುಸಾರ ಈ ಲೋಕದಲ್ಲಿ ನಾವು ದೇವರ ಭಯಭಕ್ತಿಯಲ್ಲಿ, ನೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಅಥವಾ ಪಾಪವೆಂಬಂಥ ಅಧರ್ಮದಲ್ಲಿ ನಾವು ಜೀವಿಸಿ ಅಮೂಲ್ಯವಾದಂಥ ಶ್ರೇಷ್ಠವಾದಂಥ ಭಾಗ್ಯವನ್ನು ನಾವು ಹೊಂದುವುದಕ್ಕೋಸ್ಕರ ಅದನ್ನು ನಾವು ತಿರಸ್ಕರಿಸಿ ಜೀವಿಸ್ತಾ ಇದ್ದೇವೆ. ಪ್ರಿಯರೇ, ನಾವು ಅದನ್ನು ಹೊಂದುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಆದರೆ ನಮ್ಮ ಜೀವಿತದ ಅನೇಕ ಸಂಗತಿಗಳ ಮೂಲಕ ನಮಗೆ ಸಿಗಬೇಕಾದ ಬಾಧ್ಯತೆಯನ್ನು ನಾವು ಅಲಕ್ಷ್ಯ ಮಾಡಿ, ತಿರಸ್ಕಾರ ಮಾಡಿ, ಈ ಲೋಕದ ಸುಖ ಭೋಗಗಳನ್ನೇ ನಾವು ಮುಂದಿಟ್ಟುಕೊಂಡು ನಾವು ಜೀವಿಸ್ತಾ ಇದ್ದೇವೆ. ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಮರೆತು ಜೀವಿಸ್ತಾ ಇದ್ದೇವೆ. ದೇವರಿಂದ ನಾವು ದೂರ ಹೋಗಿದ್ದೇವೆ. ದೇವರನ್ನು ನಾವು ಬಿಟ್ಟಿದ್ದೇವೆ. ಕ್ರೈಸ್ತರು ಎನಿಸಿಕೊಳ್ಳಬಹುದು ನಮ್ಮ ಜೀವಿತ. ನಾವು ಕ್ರೈಸ್ತರಾಗಿ ಈ ಲೋಕದಲ್ಲಿ ಜನಿಸಿ ಬಂದಿರಬಹುದು. ಆದರೆ ನಮ್ಮ ಜೀವಿತ ಯಾವ ರೀತಿಯಲ್ಲಿ ಇದೆ? ನಿಜವಾದಂಥ ಕ್ರಿಸ್ತಿಯ ಜೀವಿತ ನಮ್ಮದಾಗಿದೆಯಾ? ಅಥವಾ ಪಾಪ ಎಂಬ ಅನೇಕ ಸಂಗತಿಗಳು ನಮ್ಮನ್ನು ಆಳುತ್ತಾ ಇದೆಯಾ? ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಂಡು ಕ್ರಿಸ್ತಿಯ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಲಬೇಕಾಗಿದೆ. ನಮ್ಮ ಆಯುಷ್ಕಾಲ ಯಾವಾಗ ಮುಗಿದು ಹೋಗುತ್ತದೆ ಗೊತ್ತಿಲ್ಲ. ಪ್ರಿಯ ಸಹೋದರ ಸಹೋದರಿ, ಲೋಕವನ್ನು ನೋಡುವಾಗ ಭಯದ ಪರಿಸ್ಥಿತಿಯಲ್ಲಿ ಇದ್ದೇವೆ ಮತ್ತು ಅನೇಕರಿಗೆ ಮರಣದ ಭಯ. ಅದೇ ಸ್ಥಿತಿಯಲ್ಲಿ ಕ್ರಿಸ್ತನು ಬರುವಿಕೆಗೆ ಸಿದ್ಧವಾದಂಥ ಈ ಲೋಕ. ಪ್ರಿಯರೇ, ತಿರುಗಿ ಬರುವಂಥ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಕ್ರಿಸ್ತನು ತಿರುಗಿ ಬರುವಂಥ ದಿನಮಾನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಒಂದು ವೇಳೆ ಕ್ರಿಸ್ತನು ಈ ದಿವಸವನ್ನೇ ಮಧ್ಯಾಕಾಶಕ್ಕೆ ಬರುವುದಾದರೆ ನಾನು ಆತನನ್ನು ಎದುರುಗೊಳ್ಳಲಿಕ್ಕೆ ಸಿದ್ಧನಾಗಿದ್ದೇನಾ? ನಾನು ಈ ಲೋಕವನ್ನು ಬಿಟ್ಟು ಆತನ ಜೊತೆಗೆ ನಾನು ಸುರಕ್ಷಿತವಾಗಿ ಇರ್ತೇನೆಂಬಂಥ ನಂಬಿಕೆ, ನಿರೀಕ್ಷೆ ನಮ್ಮದಾಗಿದೆ. ಪ್ರೇರೆ, ನಾವು ಆಲೋಚನೆ ಮಾಡಿಕೊಳ್ಳೋಣ. ನಾವು ಪರಲೋಕಕ್ಕೆ ಬಾಧ್ಯಸ್ಥರು. ಎಷ್ಟೋ ಭಾಗ್ಯ ನಮಗೆ ದೇವರು ನಮಗೆ ಕೊಟ್ಟಿದ್ದಾನೆ. ನಾವು ಈ ಲೋಕದಲ್ಲಿ ಅಮೂಲ್ಯರಾಗಿದ್ದೇವೆ. ನಾವು ಶ್ರೇಷ್ಠರು ಪ್ರಿಯರೇ. ಆದರೆ ಈ ಶ್ರೇಷ್ಠತೆಯನ್ನೇ ನಾವು ಅರಿಯದೆ, ಈ ಭಾಗ್ಯವನ್ನೇ ನಾವು ಹೊಂದುವುದಕ್ಕಾಗಿ ನಮ್ಮನ್ನು ನಾವೇ ಅಲಕ್ಷ್ಯ ಮಾಡಿ ಜೀವಿಸ್ತಾ ಇದ್ದೇವೆ. ದೇವರ ವಾಕ್ಯಕ್ಕೆ ವಿರೋಧವಾಗಿ ನಾವು ಜೀವಿಸ್ತಾ ಇದ್ದೇವೆ. ನಮಗೆ ಸಿಗಬೇಕಾದಂಥ ಆ ನಿತ್ಯ ಜೀವವನ್ನು ನಾವು ತಿರಸ್ಕಾರ ಮಾಡಿ ಜೀವಿಸ್ತಾ ಇದ್ದೇವೆ. ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡಬೇಕಾಗಿದೆ. ಪ್ರಿಯರೇ, ನಂಬಿಕೆಯನ್ನು ನಾವು ಇನ್ನೂ ಕೂಡ ದೃಢಪಡಿಸಬೇಕಾಗಿದೆ. ಈ ಕೊಟ್ಟಂತೆ ಈ ಅಮೂಲ್ಯವಾದಂಥ ಆಯುಷ್ಕಾಲವನ್ನು ದೇವರ ಭಯಭಕ್ತಿಯಲ್ಲಿ ಜೀವಿಸಬೇಕಾಗಿದೆ. ಇನ್ನೊಂದು ಸ್ವಲ್ಪ ದಿನ ನಮ್ಮ ಜೀವಿತ ಕಾಲ, ಅದು ಯಾವಾಗ ಮುಗಿದು ಹೋಗ್ತದೋ ಗೊತ್ತಿಲ್ಲ. ಅದಕ್ಕೆ ಕೀರ್ತನೆ 90ರಲ್ಲಿ ಹೇಳ್ತದೆ, ನಮ್ಮ ದಿನಗಳು ಕೊಂಚವೇ ಎಂಬುದಾಗಿ
ಎಣಿಸಿಕೊಳ್ಳುವುದು ನಮಗೆ ಕಲಿಸು ಎಂಬುದಾಗಿ. ನಮ್ಮ ದಿನಗಳು ಸ್ವಲ್ಪ ಪ್ರಿಯ ಸಹೋದರ ಸಹೋದರಿ, ಅದು ಬೇಗನೆ ಗತಿಸಿ ಹೋಗುವಂತಹದ್ದು. ನಾವು ಇಲ್ಲವಾಗುತ್ತೇವೆ. ನಮ್ಮ ಜೀವಿತ ಕಾಲ ಎಷ್ಟು ವರ್ಷ ಈ ಲೋಕದಲ್ಲಿ, ಎಷ್ಟು ತಿಂಗಳು, ಎಷ್ಟು ದಿನ ಎಂಬುದಾಗಿ ನಮಗೆ ಗೊತ್ತಿಲ್ಲ. ದೇವರು ತೀರ್ಮಾನ ಮಾಡಿದ್ದಾನೆ. ನಮ್ಮ ಉಸಿರು ಯಾವಾಗ ಇಲ್ಲಿ ಲೋಕದಲ್ಲಿ ನಿಂತು ಹೋಗುತ್ತದೆ ಗೊತ್ತಿಲ್ಲ. ಆದರೆ ಮುಂದೆ ನಮಗಿದೆ, ಆ ನಿರೀಕ್ಷೆ ನಮಗಿದೆಯಾ ಪ್ರಿಯ ಸಹೋದರ ಸಹೋದರಿ? ಮುಂದೆ ಆ ಸೌಭಾಗ್ಯವನ್ನು ಹೊಂದುವುದಕ್ಕಾಗಿ, ಮುಂದೆ ಆ ಪರಲೋಕ ರಾಜ್ಯವನ್ನು ಸೇರುವುದಕ್ಕಾಗಿ, ನಿತ್ಯ ಜೀವನ ಹೊಂದುವುದಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ತಾ ಇದ್ದೇವಾ? ಆ ಪಟ್ಟಣಕ್ಕಾಗಿ ನಾವು ಆರಿಸ್ತಾ ಇದ್ದೇವಾ? ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ವಾಕ್ಯಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋಣ. ಯಾವುದೇ ಪರಿಸ್ಥಿತಿಗಳೇ ನಾವು ದಾಟಿ ಹೋಗ್ಬೋದು, ಆದರೆ ದೇವರು ನಿನ್ನೆ ಇದ್ದ ಹಾಗೆ ಇವತ್ತು ನಿತ್ಯವೂ ನಿರಂತರವಿದ್ದಾನೆ. ಆತನು ಬದಲಾಗದ ದೇವರು. ಆತನ ಬಳಿಗೆ ನಾವು ಬರೋಣ. ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿ, ನಮ್ಮನ್ನು ನಾವು ಕಡಿಮೆ ಮಾಡಿಕೊಂಡವರಾಗಿ ದೇವರ ಬಳಿಗೆ ಬರೋಣ. ದೇವರು ನಮ್ಮನ್ನು ಅಪ್ಪಿಕೊಳ್ಳಲಿಕ್ಕೆ ಸಿದ್ಧನಿದ್ದಾನೆ. ನಾವು ಯಾವುದೇ ಪರಿಸ್ಥಿತಿ ಇರಬಹುದು ಪ್ರಿಯರೇ, ನಾವು ಆತನ ಬಳಿಗೆ ಪಶ್ಚಾತ್ತಾಪದಿಂದ ಬರೋಣ. ನಮ್ಮನ್ನು ನಾವು ತಗ್ಗಿಸಿಕೊಂಡು ಆತನ ಬಳಿಗೆ ಬರೋಣ. ಆತನ ತಕ್ಕ ಕಾಲದಲ್ಲಿ ನಮ್ಮನ್ನು ಮೇಲಕ್ಕೆತ್ತಾನೆ. ಆತನ ಬಳಿಗೆ ಬರುವಾಗ ಆತನಿಗೆಲ್ಲ ಬಟ್ಟ ಬಯಲಾಗಿದೆ. ಆತನ ಮುಂದೆ ನಾವು ಒಪ್ಪಿಕೊಂಡು ನಮ್ಮ ಪಾಪಗಳನ್ನು, ನಮ್ಮ ಎಲ್ಲ ಹಳೆ ಸ್ವಭಾವಗಳನ್ನು ಬಿಟ್ಟು ದೇವರ ಕಡೆಗೆ ನಾವು ತಿರುಗಿಕೊಳ್ಳೋಣ. ದೇವರ ಬಳಿಗೆ ನಾವು ಬರೋಣ. ಆತನು ನಮ್ಮನ್ನು ಸ್ವೀಕಾರ ಮಾಡ್ತಾನೆ. ಆತನು ನಮ್ಮನ್ನು ಅಪ್ಪಿಕೊಳ್ತಾನೆ. ತನ್ನ ಮಗನನ್ನಾಗಿ, ಮಗಳನ್ನಾಗಿ ಸ್ವೀಕಾರ ಮಾಡ್ತಾನೆ. ಇದೇ ಒಂದು ಸುಸಂದರ್ಭ, ಇದೇ ಒಂದು ಒಳ್ಳೆಯ ಸಮಯ, ಇದೇ ಸುಪ್ರಸನ್ನತೆಯ ಕಾಲ ಪ್ರಿಯರೇ. ನಾಳೆ ನಮಗೆ ಗೊತ್ತಿಲ್ಲ. ಜ್ಞಾನೋಕ್ತಿ 27ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದು ನಿನಗೇ ತಿಳಿಯದು ಎಂಬುದಾಗಿ. ಅದರಿಂದ ನಾಳೆ ಎಂಬುದಾಗಿ ಹೇಳಿಕೊಳ್ಳಬೇಡ ಪ್ರಿಯ ಸಹೋದರ ಸಹೋದರಿ. ನಿನ್ನ ಜೀವಿತದಲ್ಲಿ ದೇವರ ಆತ್ಮನು ನಿನ್ನ ವಾಕ್ಯದ ಮೂಲಕ ಮಾತನಾಡಿದ್ದಾನೆ. ನಿನ್ನ ವಾಕ್ಯದ ಪ್ರಕಾರ ನಿನ್ನ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡು. ಇದೊಂದು ಒಳ್ಳೆಯ ಸಮಯ ನಿನ್ನ ಜೀವಿತಕ್ಕೆ ದೇವರು ಕೊಟ್ಟಿದ್ದಾನೆ. ನಿನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡು. ದೇವರು ನಿನ್ನ ಜೀವಿತವನ್ನು ಬದಲಾಯಿಸ್ತಾನೆ. ಯಾವುದೇ ಸಂಗತಿಗಳು ನಿನ್ನ ಜೀವಿತದಲ್ಲಿ ಇದ್ದರೂ ಕೂಡ ಅದರಿಂದ ಬಿಡುಗಡೆ ಕೊಡಲು ಶಕ್ತನಾದ ಯೇಸುವೇ ನಿನ್ನ ಮಧ್ಯದಲ್ಲಿದ್ದಾನೆ. ಆದ್ದರಿಂದ ಆತನು ನಿನ್ನ ಮಗನಾಗಿ ಸ್ವೀಕರಿಸಿಕೊ. ನಿನ್ನ ಎಲ್ಲ ಹಳೆಯ ಸ್ವಭಾವಗಳನ್ನು ಆತನ ಮುಂದೆ ಹೇಳಿಕೊಂಡು ಒಪ್ಪಿಕೊಂಡು ಅದನ್ನು ಬಿಟ್ಟು ಬಿಡು. ದೇವರಿಗಾಗಿ ಈ ಲೋಕದಲ್ಲಿ ಕೊಡಲ್ಪಟ್ಟಂಥ ಅಮೂಲ್ಯವಾದಂಥ ಜೀವಿತ, ಈ ಜೀವಮಾನ ಆಯುಷ್ಕಾಲವನ್ನು ದೇವರ ಭಯಭಕ್ತಿಯಲ್ಲಿ ದೇವರಿಗೋಸ್ಕರ ಇನ್ನು ಜೀವಿಸಿ ಆ ಮೂಲಕ ಆತನ ನಾಮವನ್ನು ಮಹಿಮೆಪಡಿಸು. ಹೀಗಾಗುವಂತೆ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಿ ನಡೆಸಲಿ. ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನೀನು ಒಳ್ಳೆಯ ದೇವರು ಸ್ವಾಮಿ. ನಿನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದೆ ಕರ್ತನೆ. ನಮ್ಮ ಜೀವಿತ ಕಾಲ ಯಾವಾಗ ಮುಕ್ತಾಯವಾಗ್ತದೋ ಗೊತ್ತಿಲ್ಲ ಸ್ವಾಮಿ, ಆದರೆ ನಿನ್ನ ಕೈಗೆ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ನಮ್ಮನ್ನು ರೂಪಿಸು ಸ್ವಾಮಿ, ನಮ್ಮನ್ನು ಬದಲಾಯಿಸು. ನಮ್ಮ ಜೀವಿತ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ. ನೀನು ರೂಪಿಸು ಸ್ವಾಮಿ. ಈ ಲೋಕದಲ್ಲಿ ನಾವು ಒಂದು ಒಳ್ಳೆಯ ಸಾಕ್ಷಿಗಳಾಗಿ ಜೀವಿಸಬೇಕು. ಕ್ರಿಸ್ತಿಯ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಬೇಕು. ನೀ ನಮಗೆ ಕೊಟ್ಟಂಥ ಈ ಲೋಕದ ಆಯುಷ್ಕಾಲದಲ್ಲಿ ನಾವು ನಿನ್ನನ್ನು ಮಹಿಮೆಪಡಿಸಬೇಕಪ್ಪ. ನಾವು ನಿನ್ನ ಬಳಿಗೆ ಬರುತ್ತೇವೆ. ನಿನ್ನನ್ನು ಸ್ವಾಮಿ ನಾವು ಅಪ್ಪಿಕೊಳ್ಳುತ್ತೇವೆ ಮತ್ತು ನಮ್ಮೆಲ್ಲ ಅಪರಾಧ ಪಾಪಗಳನ್ನು ಮನ್ನಿಸು ಸ್ವಾಮಿ. ನಮ್ಮೆಲ್ಲ ಅಪರಾಧ ಪಾಪಗಳನ್ನು ಮನ್ನಿಸಿ ಯೇಸುವೆ ನಿನ್ನ ಪವಿತ್ರವಾದ ರಕ್ತದ ಮೂಲಕ ಶುದ್ಧೀಕರಿಸು ಮತ್ತು ಈ ಲೋಕದಲ್ಲಿ ನಾವು ನಿನ್ನವರಾಗಿ, ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕಾಗುವಂಥ ಕೃಪೆ ಕೊಡು. ನಮ್ಮನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಈ ಅವಕಾಶಕ್ಕಾಗಿ ಸ್ತೋತ್ರ. ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ ಸ್ವಾಮಿ, ಇದು ನಮ್ಮ ಜೀವಿತವನ್ನು ಮಾರ್ಪಡಿಸಲಿ ಸ್ವಾಮಿ. ಕರ್ತನೆ, ನಿನ್ನ ಬಳಿಗೆ ನಾವು ಬರುತ್ತೇವೆ. ನಿನ್ನ ಮಕ್ಕಳನ್ನಾಗಿ ನಮ್ಮನ್ನು ಸ್ವೀಕರಿಸು. ನಮ್ಮ ಜೀವಿತದ ದೇವರು, ಒಡೆಯನು, ರಕ್ಷಕು ನೀನಾಗಿರು ಮತ್ತು ನಮ್ಮ ಈ ದೇಹದ ಮೂಲಕ ನೀನು ಮಹಿಮೆ ಹೊಂದು. ಎಲ್ಲ ಮಹಿಮೆ ನಿನಗೆ ಸಲ್ಲಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇ
ಇರಲೇಬಾರದು. ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲ